ಭೂಲೋಕ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮಾವಿನಕಾಯಿ ಖಾರ ಕುಟ್ಟುವುದು ಹೇಗೆ ಅಂತ ಹೇಳಿಕೊಡುತ್ತೇನೆ, ನೋಡೋಣ ಬನ್ನಿ. ಒಂದು ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೋಬೇಕು ಮತ್ತು ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿಕೊಳ್ಳಬೇಕು. ಇವೆರಡು ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಟುಕೊಂಡು ಒಂದು ಕಲ್ಲನ್ನು ತಗೊಂಡು ಕಲ್ಲದೊಳಗೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಬೇಕು. ಅದು ಕುಟ್ಟಿದ ನಂತರ 4-5 ಹೋಳು ಬೆಳಗಡ್ಡಿ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಬೇಕು. ಎರಡು ಚೆನ್ನಾಗಿ ಕುಟ್ಟಿದ ನಂತರ ಮಾವಿನಕಾಯಿ ಹಾಕ್ಕೋಬೇಕು. ಮಾವಿನ ಹಣ್ಣು ಅಂದರೆ ಬಾಯಲ್ಲಿ ನೀರು ಬರುತ್ತೆ ಎಲ್ಲರಿಗೂ ಅಲ್ವಾ, ಹಾಗೆ ಖಾರನೂ ಅಷ್ಟೇ ರುಚಿ ಇರುತ್ತದೆ. ಒಂದು ಸಲ ನೀವು ಕುಟ್ಟಿಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತದೆ. ಅದು ಕುಟ್ಟಿದ್ದು ನೋಡಿದರೆ ಬಾಯಲ್ಲಿ ನೀರು ಬರುತ್ತದೆ. ಈಗ ಮಾವಿನಕಾಯಿ ಹಾಕಿಕೊಂಡು ಚೆನ್ನಾಗಿ ಕುಟ್ಟಿಕೊಳ್ಳೋಣ. ಹಳ್ಳಿ ಕಡೆ ತುಂಬಾ ಕುಟ್ಟುತ್ತಾರೆ ಈ ಮಾವಿನಕಾಯಿ ಖಾರ, ದಿನೇ ಕುಟ್ಟಿ ತಿನ್ನುತ್ತಾರೆ. ಹಾಗಾಗಿ ಮಾವಿನ ಸೀಸನ್ ಬಂದರೆ ಇದೇ ರುಟೀನ್ ಇರುತ್ತದೆ. ರೊಟ್ಟಿ ಸರಿ, ಬಿಳಿ ಜೋಳದ ರೊಟ್ಟಿ, ಮಾವಿನ ಹಣ್ಣಿನ ಖಾರ. ನೋಡಿ, ಸ್ವಲ್ಪ ಖಾರ ಹಾಕಿದ್ದೇನೆ, ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಬೇಕು. ಇವೆಲ್ಲ ಹಾಕಿಕೊಂಡು ಚೆನ್ನಾಗಿ ಕುಟ್ಟಿದ ನಂತರ ಈಗ ಚೆನ್ನಾಗಿ ಕುಟ್ಟಿಕೊಂಡಿದ್ದಾಯಿತು. ನೋಡಿ, ಇದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡಿರುವುದನ್ನು ಇದರೊಳಗೆ ಸೇರಿಸಿ ಚೆನ್ನಾಗಿ ಕುಟ್ಟಿಕೊಳ್ಳಬೇಕು. ನೋಡಿ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಬಿಳಿ ಜೋಳದ ರೊಟ್ಟಿ ಮಾಡಿಕೊಳ್ಳಬೇಕು. ಮಾಡಿಕೊಂಡಿದ ನಂತರ ರೊಟ್ಟಿಯ ಮೇಲೆ ಈ ಖಾರವನ್ನು ಹಚ್ಚಿಕೊಂಡು ಊಟ ಮಾಡಿದರೆ ಸೂಪರ್, ಸಖತ್ತಾಗಿರುತ್ತೆ. ಬಾಯಲ್ಲಿ ನೀರು ಬರುತ್ತದೆ. ನಿಮಗೂ ಬರುತ್ತಾ ಇದೆ ಅಲ್ವಾ? ನೋಡಿ, ಮಾವಿನ ಹಣ್ಣಿನ ಖಾರ ಎಷ್ಟು ಚೆನ್ನಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.